ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇಲ್ಲಿ ಕೆಇ ಎಕ್ಸಾಮ್ಸ್ಗಾಗಲಿ ಮತ್ತು ಟಿ ಎಕ್ಸಾಮ್ಸ್ಗಾಗಲಿ ವಿವಿಧ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಇತಿಹಾಸದ ಪ್ರಶ್ನೆಗಳನ್ನ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ನಿಮ್ಗೆ ಕೇಳ್ತಿರ್ತಾನೆ. ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು NMMS ಎಕ್ಸಾಮ್ಸ್ NTSC ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಪ್ರಶ್ನೆಗಳು. ಹಾಗಾದ್ರೆ ಈ ತರ ಪ್ರಶ್ನೆಗಳು ಬಂದುವಪ್ಪ ಅಂದ್ರೆ ನಾವು ಯಾವ ತರ ಆನ್ಸರ್ಸ್ ಗಳನ್ನ ಮಾಡಬೇಕು, ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಗಳು ಬರ್ತಿರ್ತವೆ ಅಥವಾ ಇಸ್ವಿ ಮೇಲೆ ಕ್ವಶನ್ಸ್ ಬರ್ತಿರ್ತವೆ. ಇಲ್ಲಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಗಳನ್ನ ಹೇಳ್ಕೊತ ಹೋಗ್ತಿರ್ತಾನೆ. ಇವು ಮತ್ತ ಯಾವುದೇ ಒಂದು ಎಕ್ಸಾಮ್ಸ್ ನಲ್ಲಿ ರಿಪೀಟ್ ಆಗ್ಬೋದು. ಕ್ವಶನ್ಸ್ ಗಳು ಹೆಂಗ್ ಬರ್ತಾವ ಅನ್ನೋದು ಒಂದು ಐಡಿಯಾ ಬರಲಿ ಅಂತೇಳಿ ಫಸ್ಟ್ ಟೈಮ್ ಚಾನಲ್ ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋನ ಏನು ನೋಡ್ಕೊತ ಬರ್ರಿ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದು ಕರೆಕ್ಟ್ ಅದ ಓದ್ತೀವಿ. ಇಲ್ಲಿ ನೋಡ್ರಿ, ಆತ್ಮೀಯ ಸಭಾವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ್ರು. ದ್ರಾವಿಡ ಕಳಗಂ ಇದನ್ನ ಪೆರಿಯಾರ ಅಂತ ಕೊಟ್ಟಿದ್ದಾರೆ. ವೈಕಂ ಸತ್ಯಾಗ್ರಹ ಆನಿ ಬೆಸೆಂಟ್ ಅಂತ ಕೊಟ್ಟಿದ್ದಾರೆ. ಸತ್ಯಾರ್ಥಕ ಪ್ರಕಾಶ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ. ಯುವ ಬಂಗಾಳಿ ಪಡೆ MG ರಾನಡೆ. ಇದ್ರೊಳಗಡೆ ಸರಿಯಾದದ್ದು ಯಾವುದು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ಸರಿಯಾಗಿ ಯಾವ್ಯಾವ ಅದಾವ ಅಂತ ನೋಡ್ಕೊತ ಬಂದಾಗ ಆತ್ಮೀಯ ಸಭಾ ಅಂದ್ರೆ ಒಂದೇ, ಅದನ್ನೇ ಮುಂದ ಬ್ರಹ್ಮ ಸಮಾಜಿಯಾಗಿ ಏನಾಗ್ತದಪ್ಪ ಅಂದ್ರೆ ಬದಲಾಯಿತು. ಇದನ್ನ ಕಟ್ಟಿದವ್ರು ಯಾರಪ್ಪ ಅಂದ್ರ ರಾಜಾರಾಮ್ ಮೋಹನ್ ರಾಯ್. ಇದು ಎ ಅಂತೂ ಸರಿಯಾಗಿದೆ. ಹೀಗಾಗಿ ಎ ಸರಿಯಾಗಿದೆಯಪ್ಪ ಅಂದ್ರ ಎ ಎಲ್ಲೆಲ್ಲಿ ಇರ್ತೈತಿ ಅದನ್ನ ನೀವು ಆನ್ಸರ್ನ ಚೂಸ್ ಮಾಡ್ಕೋತ ಬರ್ಬೇಕು. ಮೊದಲ ಇಲ್ಲಿ ನೋಡ್ರಿ, ಆಪ್ಷನ್ಸ್ B, C, D ಮಾತ್ರ ಅಂತ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಎ ಇಲ್ಲ. ಹೀಗಾಗಿ ಆಟೋಮೆಟಿಕ್ ಇದು ಆನ್ಸರ್ ಏನಾಗ್ತದಪ್ಪ ಅಂದ್ರ ಇದು ತಪ್ಪಂತೂ ಆಗ್ತದೆ. ಸಿ ಹೋಯ್ತು. ಇಲ್ಲಿ ಎದಾಗೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯುವ ಬಂಗಾಳಿ ಪಡೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಸತ್ಯಾರ್ಥಕ ಪ್ರಕಾಶ ಬರೆದವರು ಸ್ವಾಮಿ ದಯಾನಂದ ಸರಸ್ವತಿ. ಇದು ಅವರೊಂದು ಪ್ರಮುಖವಾದಂತಹ ಪತ್ರಿಕೆಯಾಗಿತ್ತು. ಜೊತೆಗೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜದ ಸ್ಥಾಪಕರು ಕೂಡ ಅಂತ ಕರಿತೀವಿ. ಹೀಗಾಗಿ ಡಿ ಕರೆಕ್ಟ್ ಇದೆ. ಇಲ್ಲಿ ಡಿ ಇಲ್ಲಿ ಇದೆ. ನೆಕ್ಸ್ಟ್ ಎಲ್ಲಾ ಕಡೆ ಡಿ ಆಪ್ಷನ್ಸ್ ಗಳಿದಾವ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದು ಇಲ್ಲಿ ಇದ್ರ ಒಳಗಡೆ ಸಿ ಕೊಟ್ಟಿದ್ದಾರೆ ನೋಡ್ರಿ, ವೈಕಂ ಸತ್ಯಾಗ್ರಹ ಆನಿ ಬೆಸೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವರು ಆನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಗೆ ಸಂಬಂಧಪಡ್ತಾರೆ. ಇಲ್ಲಿ ವೈಕಂ ಚಳುವಳಿಗೆ ಇವ್ರು ಸಂಬಂಧಪಟ್ಟಿಲ್ಲ. ಸಿ ಎಲ್ಲಿರ್ತದೆ ಅದು ತಪ್ಪ. ಎದಾಗೂ ಸಿ ಐತಿ. ಇಲ್ಲಿ 4ನೇ ಆಪ್ಷನ್ಸ್ನಾಗೂ ಸಿ ಐತಿ. ಹೀಗಾಗಿ ನಮ್ಗೆ ಆನ್ಸರ್ ಸಿಕ್ಬಿಡ್ತದೆ ಆಟೋಮೆಟಿಕ್ ಎ ಮತ್ತು A, B, D ಅಂತೇಳಿ. ನೋಡ್ರಿ, ಸತ್ಯಾರ್ಥಕ ಇದು ಕರೆಕ್ಟ್ ಇದೆ. ದ್ರಾವಿಡ ಕಾಳಗಂ ಇದು ಪೆರಿಯಾರ್ ಅಂತ ಹೇಳಿ ಕರಿತೀವಿ. ಆ ಸ್ಥಳದಲ್ಲಿ ನಡೆದಂತ ಒಂದು ಚಳವಳಿ ಎ ಅಂತೂ ಕರೆಕ್ಟ್ ಇದೆ. ಈ ತರ ನಿಮ್ಗೆ ಗೊತ್ತಿರುವಂತ ಆನ್ಸರ್ಸ್ ಗಳನ್ನ ಎಷ್ಟು ಅದ್ರ ಒಳಗಡೆ ಗೊತ್ತಿರ್ತವೋ ಅದರ ಆಪ್ಷನ್ಸ್ ಗಳದ್ರ ಅದಾವಲ್ಲೂ ಚೆಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೀವು ಆನ್ಸರ್ಸ್ ಈಸಿಯಾಗಿ ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ 1857ರ ದಂಗೆಗೆ ಈ ಕೆಳಗಿನ ಯಾವ ವರ್ಗ ಬೆಂಬಲ ನೀಡಲಿಲ್ಲ ಅಂತ ಪ್ರಶ್ನೆ ಇದೆ. ಇಲ್ಲ ಆಲ್ರೆಡಿ ನಾನು ಆನ್ಸರ್ನ ಟಿಕ್ ಹಾಕಿದ್ದೀನಿ. ಅವು ಯಾಕಪ್ಪ ಅಂದ್ರೆ ಕ್ವಶನ್ ಪೇಪರ್ನ ಬಿಡಿಸ್ಬೇಕು ಮೊದಲ ಇವೆಲ್ಲ ಟಿಕ್ ಇದ್ದು. ಹೀಗಾಗಿ ಅದ್ರ ಹೇಳ್ಕೊತ ಹೋಗ್ತೀನಿ. ಅಂದ್ರೆ ಇಂಥ ಪ್ರಶ್ನೆಗಳು ಬರ್ತಾವ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತೇಳಿ. ಇಲ್ಲಿ 1857ನ ಇದನ್ನ ಭಾರತ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ವಿ ಡಿ ಸಾವರ್ಕರ್ ಕರೆದ್ರೆ, ಇಲ್ಲ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಇದೊಂದು ಸಿಪಾಯಿ ದಂಗೆ ಆಗಿತ್ತಂತೇಳಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ಕೊಳ್ತಾರೆ. ಆದ್ರೆ ಈ ದಂಗೆ ಒಳಗಡೆ ನೋಡ್ರಿ, ಬಹುತೇಕ ಕುಶಲಕರ್ಮಿಗಳು ಏನಪ್ಪಾ ಅಂದ್ರೆ ಬೆಂಬಲ ನೀಡ್ತಾರೆ. ಬಹುತೇಕ ರೈತರು ನೀಡ್ತಾರೆ. ಬಹುತೇಕ ಬಡ ವರ್ಗದವರು ಅನೇಕ ನಾಯಕರು ಬೆಂಬಲವನ್ನು ನೀಡಿದ್ದಾರೆ. ಇಲ್ಲಿ ಬಹುತೇಕ ಮಧ್ಯಮ ವರ್ಗದವರು ಅಂದ್ರೆ ಬ್ರಿಟಿಷರ ಕೆಳಗಡೆ ಸ್ವಲ್ಪ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಆದಾಯದ ಮೂಲ ಆಗಿರ್ತದ. ಇವರು ಸ್ವಲ್ಪ ಬಹುತೇಕ ಜನರು ಏನ್ ಮಾಡಲಿಲ್ಲಪ್ಪ ಅಂದ್ರೆ ಬೆಂಬಲನ ನೀಡಲಿಲ್ಲ. ಇದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂದ್ರೆ ಈ ತರ ಸ್ಟೇಟ್ಮೆಂಟ್ ರಿಲೇಟೆಡ್ ಅನ್ನೇ ಜಾಸ್ತಿ ಕ್ವಶನ್ಸ್ ನ ಕೇಳ್ತಿರ್ತಾನೆ. KE ಎಕ್ಸಾಮ್ಕ ಮತ್ತು TET ಎಕ್ಸಾಮ್ಸ್ಕ ನೋಡ್ಕೋತ ಬಾರಿ. ಇಲ್ಲಿ ಪೋರ್ಚುಗಲ್ ಅನ್ನ ರಾಜ ಬೊಂಬಾಯಿಯನ್ನ ಇಂಗ್ಲೆಂಡ್ ಅನ್ನ 2ನೇ ಚಾರ್ಲ್ಸ್ಗೆ 1666ರಲ್ಲಿ ಮಾರಿದ ಅಂದ್ರ ಎ ಪ್ರತಿಪಾದನೆ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕ 2ನೇ ಚಾರ್ಲ್ಸ್ ಅನ್ನು ಪೋರ್ಚುಗಲ್ ರಾಜಕುಮಾರಿ ಕ್ಯಾಥರಿನ್ ಅನ್ನ ನೋಡ್ರಿ, 2ನೇ ಚಾರ್ಲ್ಸ್ ಅನ್ನು ಪೋರ್ಚುಗಲ್ನ ರಾಜಕುಮಾರಿ ಕ್ಯಾಥರಿನ್ ಅನ್ನ ವಿವಾಹವಾಗಿ ಬೊಂಬಾಯಿಯನ್ನ ಬಳುವಳಿಯಾಗಿ ಪಡೆದನು ಅಂತ ಕೊಟ್ಟಿದ್ದಾರೆ. ಇದ್ರಾಗ ಯಾವುದು ಸರಿ? ಇಲ್ಲಿ ಕ್ಯಾಥರಿನ್ ಅನ್ನ 2ನೇ ಚಾರ್ಲ್ಸ್ ಮದುವೆ ಆಗಿದಂತರೂ ಏನಪ್ಪಾ ಅಂದ್ರ ಕರೆಕ್ಟ್ ಇದೆ. ಆದ್ರೆ ಇಲ್ಲಿ ನೋಡ್ರಿ, ಪೋರ್ಚುಗಲ್ನ ಒಬ್ಬ ರಾಜ ಬೊಂಬಾಯಿಯನ್ನ ಇಂಗ್ಲೆಂಡ್ನ 2ನೇ ಚಾರ್ಲ್ಸ್ಗೆ 1666ರಲ್ಲಿ ಮಾರಿದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಮಾರ್ಲಿಲ್ಲ, ಅದನ್ನ ಬಳುವಳಿಯಾಗಿ ಪಡ್ಕೊಂಡ್ರು. ಹೀಗಾಗಿ ಎ ತಪ್ಪು, ಆದ್ರೆ ಆರ್ ಸರಿ. ಅಂದ್ರೆ ಕ್ಯಾಥರಿನ್ ಅನ್ನೋ ರಾಜಕುಮಾರಿನ ಯಾರಪ್ಪ ಅಂದ್ರೆ 2ನೇ ಚಾರ್ಲ್ಸ್ ದೊರೆ, ಇಂಗ್ಲೆಂಡ್ನ 2ನೇ ಚಾರ್ಲ್ಸ್ ದೊರೆ ಮದುವೆ ಆಗ್ತಾನೆ. ಹೀಗಾಗಿ ಪೋರ್ಚುಗಲ್ ರಾಜಕುಮಾರ್ ಯಾರಪ್ಪ ಅಂದ್ರೆ ಕ್ಯಾಥರಿನ್ ವಿವಾಹ ಆಗ್ತಾನೆ. ಹೀಗಾಗಿ ಆ ಬೊಂಬಾಯಿನ ಏನ್ ಮಾಡ್ತಾನಪ್ಪ ಅಂದ್ರೆ ಅವ ಬಳುವಳಿಯಾಗಿ ಅಥವಾ ಈ ವರದಕ್ಷಿಣೆ ಅಂತ ಕರಿತೀವಿ ನಾವು ಈಗಲ್ಲ,
ಆ ರೂಪದಲ್ಲಿ ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಪಡಿತಾನೆ ಅಂತ. ಈ ತರ ಪ್ರಶ್ನೆ ಇದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಇದೊಂದು ನೋಡ್ರಿ, ಇಂಥ ಸ್ಟೇಟ್ಮೆಂಟ್ಗಳನ್ನು ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಇತಿಹಾಸದಲ್ಲಿ. ಸಾಕಷ್ಟು ನಾಯಕರು ಆ ಸ್ಟೇಟ್ಮೆಂಟ್ಗಳ ಮೇಲೆ ಕ್ವಶನ್ಸ್ ಬರ್ತಿರ್ತಾವೆ, ನಾವು ನೋಡ್ಕೊತಿರ್ಬೇಕು. ಸ್ಟೇಟ್ಮೆಂಟ್ ನೋಡ್ರಿ ಎಷ್ಟು ಬಾರಿ ಇದೆ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿ ಅಂತ ಹೇಳ್ತಾರೆ. ನೋಡ್ರಿ, ಯಾರು ಪತ್ರಿಕೆಗಳನ್ನು ಇಲ್ಲವೋ ಆ ಪತ್ರಿಕೆಗಳಿಲ್ಲದ ಒಬ್ಬ ನಾಯಕ ರೆಕ್ಕೆ ಇಲ್ಲದ ಪಕ್ಷಿ ಅಂತೆ ಈ ಹೇಳಿಕೆ ನೀಡಿದವ್ರು ಯಾಕೆ? ಯಾಕ ನಾವು ಏನಾದ್ರೂ ಒಂದು ತಿಳಿಸ್ಬೇಕಾಗಿತ್ತಪ್ಪ ಅಂದ್ರೆ ಅವಾಗಿನ ಕಾಲದಲ್ಲಿ ಯಾವುದೇ ತರ ಸಮೂಹ ಮಾಧ್ಯಮಗಳಿದ್ದಿಲ್ಲ, ಪತ್ರಿಕೆಗಳನ್ನೇ ಹೊಡಿಸ್ಬೇಕಾಗಿತ್ತು. ನಮ್ಮ ನಮ್ಮ ಅಭಿವ್ಯಕ್ತಿಗಳನ್ನ ಪತ್ರಿಕೆಗಳ ಮೂಲಕ ಹೊಡಿಸಿದಾಗ ಸಾಕಷ್ಟು ಜನರಿಗೆ ರೀಚ್ ಆಗ್ತಿತ್ತು. ಉದಾಹರಣೆಗೆ ಈ ಕೇಸರಿ ಮರಾಠಿ ಪತ್ರಿಕೆಗಳನ್ನ ಬಾಲ ಗಂಗಾಧರ್ ತಿಲಕ್ ಕೊಡಿಸ್ತಾರೆ. ಬಂದಿ ಜೀವನ್ ಅಂತೇಳಿ ಅವಾಗಿನ ಕಾಲದಲ್ಲಿ ಕ್ರಾಂತಿಕಾರಿಗಳ ಪತ್ರಿಕೆ ಅಂತ ಕೇಳ್ತೀವಿ ನಾವು. ಬಂದಿ ಜೀವನ್ ಮೊಟ್ಟ ಮೊದಲ ಕ್ರಾಂತಿಕಾರಿಗಳ ಪತ್ರಿಕೆ ಅಂತ ಯಾವ್ದನ್ನ ಕರಿತಾರಪ್ಪ ಅಂದ್ರೆ ಬಂದಿ ಜೀವನ್. ಸಚಿನ್ ಸಿನ್ಯಾಲ್ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಅದನ್ನ ಹೊಡಿಸ್ತಾನೆ. ಅನೇಕರು ಸತ್ಯಾರ್ಥಕ ಪ್ರಕಾಶ್, ಅನೇಕ ಸ್ವಾಮಿ ದಯಾನಂದ ಸರಸ್ವತಿ ಅಂತ ನೋಡ್ಕೊಂಡಿವಿ. ಯಾನಿ ಬೆಸೆಂಟ್ ಅವರಾಗ್ಲಿ, ಸ್ವಾಮಿ ವಿವೇಕಾನಂದ ಆಗ್ಲಿ ತಮ್ಮ ಮಾತುಗಳನ್ನ ಜನರಿಗೆ ತಲುಪಿಸ್ಬೇಕಾಗಿತ್ತಪ್ಪ ಅಂದ್ರೆ ಪತ್ರಿಕೆಗಳನ್ನು ಬರೆದ್ರು. ಈ ಮಹಾತ್ಮ ಗಾಂಧೀಜಿನೂ ಕೂಡ ಪತ್ರಿಕೆಗಳನ್ನು ಬರೀತಾರೆ. ಹರಿಜನ ಪತ್ರಿಕೆ ಅಂತೇಳಿ ಇದೆಯಲ್ಲ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂತೇಳಿ ಇವರು ಪ್ರಸಿದ್ಧವಾದಂಥ ಗ್ರಂಥ. ಅದರಲ್ಲಿ ತಮ್ಮ ಸಾಧನೆಗಳನ್ನ ಅಥವಾ ಜಗತ್ತಿನ ಇಲ್ಲಿ ಏನೇನು ನಡೀತಾವೋ ಅದನ್ನು ಬರೆದಿಟ್ಟಿದ್ದಾರೆ. ಬಾಲ ಗಂಗಾಧರ್ ತಿಲಕ ಹೇಳಿದ ನಾನು ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳನ್ನ ದೇಶ ತುಂಬ ಏನ್ ಮಾಡ್ತಾರಪ್ಪ ಹರಡ್ತಾರೆ. ಹಾಗಾದ್ರೆ ಇಂಥ ಹೇಳಿಕೆಯನ್ನು ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್. ಯಾರು ಇತಿಹಾಸವನ್ನು ಓದುವುದಿಲ್ಲ, ಇತಿಹಾಸವನ್ನು ಸೃಷ್ಟಿಸಲಾರು ಅನ್ನೋ ಮಾತನ್ನು ಕೂಡ ಅಂತ ಯಾರಪ್ಪ ಅಂದ್ರೆ ಸಂವಿಧಾನದ ಶಿಲ್ಪಿ BR ಅಂಬೇಡ್ಕರ್ ಅವರು ಜಗತ್ತಿಗೆ ತಿಳಿಸ್ತಾರೆ. ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಏನಂತಪ್ಪ ಅಂದ್ರೆ ಆ ಸ್ಟೇಟ್ಮೆಂಟ್ ಮೇಲೆ ಕೂಡ ಕ್ವಶನ್ಸ್ ಕತ್ತಿರ್ತಿರ್ತಾರೆ. ಯಾರ್ಯಾರು ಯಾವ ಸ್ಟೇಟ್ಮೆಂಟ್ ಹೇಳಿರ್ತಿರ್ತಾರೆ ಸಾಧ್ಯ ಆದಷ್ಟು ಒಂದೊಂದು ಕಡೆನೆ ನೀವು ಎಲ್ಲಾದ್ರೂ ಭಾಷಣ ಮಾಡುವತ್ನಾಗೂ ಕೂಡ ಯೂಸ್ ಆಗ್ತಿರ್ತವೆ. ಇವು ಬರೀ ನಾವು ಎಕ್ಸಾಮ್ ಬರ್ಬೇಕಂತೇನಿಲ್ಲ, ಎಲ್ಲೋ ಒಂದ್ ಕಡೆ ನೀವು ಸ್ಪೀಚ್ ಮಾಡ್ತಿರ್ತಿರ್ತೀರಿ, ಅಲ್ಲಿ ಕೂಡ ಅದ್ರಾಗ ಟೀಚರ್ಸ್ ಆಗೋರಿಗೆ ಇವು ಹೆಲ್ಪ್ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಘಟನೆಗಳಿಗೆ ಸರಿ ಹೊಂದುವ ಇಸ್ವಿಗಳನ್ನ ಹೊಂದಿಸ್ರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ಯಾವ ಕರೆಕ್ಟ್ ಅದಾವ ಇವನ್ನ ಹೊಂದಿಸ್ರಿ ಅಂತ ಕೊಟ್ಟಿದ್ದಾರೆ. ಸರ್ ಇದ್ರ ಒಳಗಡೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಮ್ಗೆ ಸ್ಥಾಪನೆ ಆಗಿದ್ದು ಎಲ್ಲರಿಗೂ ಗೊತ್ತಿರ್ತದ. ಅಂದ್ರೆ ಭಾರತ ಇತಿಹಾಸ ಓದೋತ್ನಾಗ 1885ರಲ್ಲಿ ನಾವು ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡಿವಿ ಅನ್ನೋದು ಇದು ಪರ್ಫೆಕ್ಟ್ ಆಗಿ ಎಲ್ಲರಿಗೂ ಗೊತ್ತಿರ್ತದ. ಇದಕ್ಕಂತೂ 1A ಅಂತೂ C ಹಾಕ್ಬೇಕು. ಇಲ್ಲಿ ನೋಡ್ರಿ, ಇದು ಒಂದೇ ಗೊತ್ತಿತ್ತಪ್ಪ ಅಂದ್ರೆ ನೀವು ಎಷ್ಟು ಆನ್ಸರ್ಸ್ಗಳನ್ನ ನೋಡ್ಕೋಬಹುದು. ಇಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ 1942 ಇವು ಒಂದಿಷ್ಟು ಗೊತ್ತಿರ್ತಿರ್ತವೆ. ಭಾರತ ಬಿಟ್ಟು ತೊಲಗಿ ಚಳುವಳಿ, ಬಂಗಾಳ ವಿಭಜನೆ ಆಗಿದ್ದು 1905, ಮುಸ್ಲಿಂ ಲೀಗ್ ಆರಂಭ ಆಗಿದ್ದು 1906. ಇವು ನಿಮ್ಗೆ ಪರ್ಫೆಕ್ಟ್ ಓದೋರಿಗೆ ಗೊತ್ತಿರ್ತವೆ. ಒಂದ್ ವೇಳೆ ಗೊತ್ತೇ ಇಲ್ಲಪ್ಪ ಅಂತಾಗ ಸರ್ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ನನಗೆ ಅಷ್ಟೇ ಗೊತ್ತೈತಿ, 1885 ಗೊತ್ತೈತಿ, ಹಾಗಾದ್ರೆ A ಅಂತೂ C ಇರ್ಬೇಕ್ರಿ. ಇಂಥ ಆಪ್ಷನ್ಸ್ಗಳು ಎಲ್ಲೆಲ್ಲದಾವ್ ಅವು ರೈಟ್ ಆನ್ಸರ್ನ ಹಾಕ್ಬೇಕು, ಉಳ್ಕೋನ್ನ ರಿಮೂವ್ ಮಾಡ್ಬೇಕು. ಇಲ್ಲಿ A C ಇರ್ಬೇಕಂತ ಹೇಳಿದೆ ನಾನು, ಬಟ್ ಇಲ್ಲಿ A D ಐತಿ. ಹೀಗಾಗಿ ಆಪ್ಷನ್ಸ್ ಒಂದ್ ಏನಾಗ್ತಪ್ಪ ಅಂದ್ರೆ ಈಸಿಲಿ ರಿಮೂವ್ ಆಯ್ತು. ಇಲ್ಲಿ 4ನೇ ಆಪ್ಷನ್ಸ್ದಾಗ A ಏನ್ ಕೊಟ್ಟಿದ್ದಾರೆ ನೋಡ್ರಿ, ಹೊಳ್ಳಿ ಏನೇ ಕೊಟ್ಟಿದ್ದಾರೆ ಅಂದ್ರೆ 1942 ಅನ್ನು ಕೊಟ್ಟಾರೆ. 4ನೇ ಆಪ್ಷನ್ಸ್ ಹೋಯ್ತು. 2 ಆಪ್ಷನ್ಸ್ಗಳು ಉಳಿದ್ವಿ ಅಂದ್ರೆ 2 ಆಪ್ಷನ್ಸ್ಗಳು ಈಸಿಯಾಗಿ ರಿಮೂವ್ ಮಾಡಿದ್ದೀನಿ. ಒಂದು ಗೊತ್ತಿತ್ತಪ್ಪ ಅಂದ್ರೆ ಅದ್ರ ನಿನ್ಗೆ ಇನ್ನೊಂದು ಗೊತ್ತಿತ್ತಪ್ಪ ಅಂದ್ರೆ ನೋಡ್ರಿ, ಬಂಗಾಳ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್ ಅಂತ ಹೇಳ್ಕಿರ್ತೀವಿ. ಅದು 1905 ಅಂತ ಹೇಳ್ಕಿರ್ತೀವಿ. 1905ರಲ್ಲಿ ಬಂಗಾಳ ವಿಭಜನೆ ಮಾಡ್ತಾನೆ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ವಿಭಾಗ ಮಾಡ್ತಾನೆ. ಹೀಗಾಗಿ A ಎರಡನೇದು ಬಿ ಏನಾಗಬೇಕು ಅಂದ್ರೆ D ಆಗ್ಬೇಕು. B D ಇದ್ದಿದ್ದ ಆಪ್ಷನ್ಸ್ 2 ಆಗೈತಿ. 2 ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಇನ್ನು ಆಟೋಮೆಟಿಕ್ ಕ್ವಿಟ್ ಇಂಡಿಯಾ ಚಳುವಳಿ ನಡೆದಿದೆ ಅಷ್ಟ 1942 ಏದಾಗೈತಿ, A ಕರೆಕ್ಟ್ ಆಗ್ತದ. ಇನ್ನು ನೆಕ್ಸ್ಟ್ ಮುಸ್ಲಿಂ ಲೀಗ್ ಆರಂಭ ಆಗಿದೆ ಅಷ್ಟಪ್ಪ ಅಂದ್ರೆ 1906 ಮುಸ್ಲಿಂ ಲೀಗ್ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದ. ಈ ತರ ನಿಮ್ಗೆ ಇಂಪಾರ್ಟೆಂಟ್ ಡೇಟ್ಗಳು ಗೊತ್ತಿದ್ದಪ್ಪ ಅಂತ ಸಾಕು, ಈ ಕ್ವಶನ್ಸ್ಗೆ ಈಸಿಯಾಗಿ ಅಂಕಗಳನ್ನ ನಾವು ಪಡ್ಕೋಬಹುದು. ಅಥವಾ ಸಪ್ರೇಟ್ ಆಗಿನೂ ಕೇಳ್ಬೋದು. ತರ ಹೊಂದಿಸಿ ಬರೀ ಆದ್ರಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾನೆ. ನೀವು ಯಾವ ತರ ಕೇಳಿದ್ರು ಕೂಡ ರೆಡಿ ಇರಬೇಕು ಆನ್ಸರ್ ಮಾಡಕ್ಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದಾನಪ್ಪ ಅಂತ ನೋಡಿದಾಗ ಇಲ್ಲಿ ಮತ್ತೆ ಸ್ಟೇಟ್ಮೆಂಟ್ ರಿಲೇಟೆಡ್ ಪ್ರಶ್ನೆ ಓದ್ರಿ. ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆ ಬೆಳವಣಿಗೆಗೆ ಮುಖ್ಯ ಕಾರಣಗಳೆಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಜಾರಿಗೊಳಿಸುವುದು. ಅದರಂತೆ ಅದರ ಪ್ರತಿಪಾದನೆ ಯಾರು ಏನ್ ಕೊಟ್ಟಿದ್ದಾನೆ ನೋಡ್ರಿ, ಇಂಗ್ಲಿಷ್ ಭಾಷೆಯನ್ನು ಅಳವಡಿಸಿದ್ದರಿಂದ ಭಾರತದಲ್ಲಿ ಸ್ವಾತಂತ್ರ್ಯದ ಹೋರಾಟ ತೀವ್ರಗೊಂಡಿತು ಅಂತ ಕ್ವಶನ್ಸ್ ಇದೆ. ಹೌದು, ಭಾರತ ದೇಶದಲ್ಲಿ ಸಾಕಷ್ಟು ನಾಯಕರು ನಮ್ಮ ಭಾರತ ದೇಶಕ್ಕೆ ಒಂದು ಪದವಿ ಪಡಿಬೇಕಾಗಿತ್ತಪ್ಪ ಅಂದ್ರೆ ಇಂಗ್ಲೆಂಡ್ ದೇಶಕ್ಕೂ ಹೋಗ್ತಿದ್ರು. ಇಂಗ್ಲೆಂಡ್ ಲಂಡನ್ ಅದರ ರಾಜಧಾನಿ, ಅಲ್ಲಿ ಸಾಕಷ್ಟು ಹೋಗಿ ಬ್ಯಾರಿಸ್ಟರ್ ಪದವಿಗಳನ್ನ ಉನ್ನತ ವ್ಯಾಸಂಗಕ್ಕಾಗಿ ಅಲ್ಲಿ ಹೋಗಿ ಇಲ್ಲಿ ಬಂದು ಪರೀಕ್ಷೆಗಳನ್ನು ಬರೆದು ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ಹುದ್ದೆಗಳನ್ನು ಪಡಿತಿದ್ರು.
ಬಟ್ ಅಲ್ಲಿ ಹೋಗಿ ಬಂದವರು ಎಲ್ಲರೂ ಏನು ಕಲಿಸಿದ್ರಪ್ಪ ಅಂದ್ರೆ ಇಂಗ್ಲಿಷ್ ಶಿಕ್ಷಣವನ್ನು ಕಲಿಸಿದ್ರು. ಅಲ್ಲಿ ಬಂದಂತ ಎಷ್ಟೋ ನಾಯಕರು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ದೇಶಕ್ಕೆ ಬಂದು ಇಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಹುಟ್ಟಾಕ್ತಾರೆ. ಅದರಲ್ಲಿ ಒಬ್ರು ವ್ಯಕ್ತಿ ಯಾರಪ್ಪ ಅಂದ್ರೆ ಭಾರತ ದೇಶ ಮೊದಲ ಪ್ರಧಾನಮಂತ್ರಿ ಆದಂತ ಜವಾಹರ್ಲಾಲ್ ನೆಹರು ಕೂಡ ಒಬ್ರು. ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ, ವಕೀಲ ವೃತ್ತಿಯನ್ನು ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡ್ ಬರ್ತಾರೆ. ಹೌದಾ, ಇಲ್ಲಿ ಬಂದು ಕೇಶಿಂದ್ರ ಏನ್ ಮಾಡ್ತಾರಪ್ಪ ಅಂದ್ರ ಅವ್ರ ಇತಿಹಾಸ ಏನಾರು ಇರಲಿ ಅಂದ್ರ ಬೇರೆ ದೇಶಕ್ಕೆ ಹೋಗಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡು ನಮ್ಮ ದೇಶಕ್ಕೆ ಬಂದು ಎಷ್ಟೋ ನಾಯಕರು ಏನ್ ಮಾಡ್ತಾರಪ್ಪ ಅಂದ್ರೆ ಹೋರಾಟದಲ್ಲಿ ಧುಮುಕ್ತಾರೆ. ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ, ಎ ಮತ್ತು ಆರ್ ಎರಡೂ ಸರಿ, ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ಹೌದು, ಇದೇನಪ್ಪ ಅಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆ ಬೆಳವಣಿಗೆಗೆ ಮುಖ್ಯ ಕಾರಣ ಒಂದು ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿನೂ ಆಯ್ತು, ಜೊತೆಗೆ ಇಂಗ್ಲಿಷ್ ಭಾಷೆಯನ್ನ ಜಾರಿಗೊಳಿಸುವುದು. ಇಂಗ್ಲಿಷ್ ಶಿಕ್ಷಣ ನೀತಿ ಪದ್ಧತಿಯನ್ನ ಜಾರಿಗೆ ತೊಗೊಂಡ್ಬರ್ತಾರೆ. ಹೀಗಾಗಿ ನಮ್ಮೂರು ಏನಾಗ್ತಾರಪ್ಪ ಅಂದ್ರೆ ಅಭಿವೃದ್ಧಿ ಪಡೆದು ಸ್ವಾತಂತ್ರ್ಯ ಹೋರಾಟ ಏನಾಗ್ತದಪ್ಪ ಅಂದ್ರೆ ತೀವ್ರಗೊಳ್ತದೆ. ಇನ್ನು ನೆಕ್ಸ್ಟ್, ಆರ್ಯ ಸಮಾಜದ ಸುದ್ದಿ ಚಳವಳಿಯ ಪ್ರಮುಖ ಉದ್ದೇಶ ಏನು ಅಂತೇಳಿ ಕೊಟ್ಟಾನೆ. ಇದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನೇ ಜಸ್ಟ್ ನಾವು ಹಿಂದಿನ ಇದೇ ಕ್ವಶನ್ ಪೇಪರ್ ಒಳಗಡೆ ಹೇಳಿದ್ದೇನೆ. ಆರ್ಯ ಸಮಾಜ ಸ್ಥಾಪಕರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಸತ್ಯಾರ್ಥಕ ಪ್ರಕಾಶ ಒಳಗಡೆ ಅವರು ಒಂದು ಮಾತುಗಳನ್ನು ಕರೆ ಕೊಡ್ತಾರೆ, ವೇದಗಳಿಗೆ ಹಿಂತಿರುಗಿ ಅಂತೇಳಿ. ಅಂದ್ರೆ ಯಾರು ಮತಾಂತರಗೊಂಡಿರ್ತಾರೋ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಆರ್ಯ ಸಮಾಜ ಸುದ್ದಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಆ ಆರ್ಯ ಸಮಾಜದ ಸುದ್ದಿ ಚಳವಳಿಯ ಪ್ರಮುಖ ಉದ್ದೇಶ ನಮ್ಗ ಇಲ್ಲಿ ನೋಡ್ಕೊತ ಬಂದಾಗ, ಸರ್ ಇಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಪಡೆದವರಿಗೆ ಭಾರತೀಯ ಶಿಕ್ಷಣ ನೀಡೋದು ಇದು ಸಮಂಜಸ ಅನಿಸ್ತಾ ಇಲ್ಲ. ಹೊರದೇಶಗಳಿಗೆ ಭೇಟಿ ನೀಡಿ ಭಾರತಕ್ಕೆ ಮರಳಿದವರಿಗೆ ಭಾರತೀಯತೆಯನ್ನು ಬೆಳೆಸುವುದು ಇದನ್ನು ಕೂಡ ಅಲ್ಲ. ಸರ್ ಪಾಶ್ಚಿಮಾತ್ಯರು ಭೇಟಿ ನೀಡಿ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವುದು, ನೋಡ್ರಿ ಪಾಶ್ಚಿಮಾತ್ಯರು ಭೇಟಿ ನೀಡಿದ ದೇವಸ್ಥಾನಗಳನ್ನು ಇದು ಸುದ್ದಿ ಚಳುವಳಿ ಅಲ್ಲ. ಆದ್ರೆ ಇದಕ್ಕ ಏನಪ್ಪಾ ಅಂದ್ರೆ ಕರೆಕ್ಟ್ ಆನ್ಸರ್ ಅಪ್ಪ ಅಂದ್ರ ಹಿಂದೂ ಧರ್ಮದಿಂದ ಅಂದ್ರೆ ಸನಾತನ ಧರ್ಮದಿಂದ ಮತಾಂತರಗೊಂಡವರನ್ನ ಅಂದ್ರೆ ಬೇರೆ ಧರ್ಮಕ್ಕೆ ಅವರು ಏನಾದ್ರೂ ಕನ್ವರ್ಟ್ ಆಗಿದ್ರಪ್ಪ ಅಂದ್ರ ಅವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವುದನ್ನ ಇದನ್ನ ಸುದ್ದಿ ಚಳವಳಿ ಅಂತ ಹೇಳ್ತಿರ್ತಾರೆ. ಇದನ್ನ ಆರ್ಯ ಸಮಾಜ ಏನ್ ಮಾಡ್ತದಪ್ಪ ಅಂದ್ರೆ ಮಾಡ್ತದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಅದಕ್ಕೋಸ್ಕರಗೆ ಒಂದು ಕರೆಯನ್ನ ನೀಡ್ತಾರೆ, ಅದೇ ವೇದಗಳಿಗೆ ಹಿಂತಿರುಗಿ. ಈ ತರ ಕರೆ ಕೊಟ್ಟಂತ ವ್ಯಕ್ತಿ ಆರ್ಯ ಸಮಾಜ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನ ಗಮನಿಸಿ. ಈ ಕೆಳಗಿನ ವಾಕ್ಯಗಳನ್ನ ಗಮನಿಸಿ. ಗುಲಾಮಗಿರಿಯ ವಿರೋಧ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅಂಬೇಡ್ಕರ್ ಅವರ ಮೇಲೆ ಪ್ರಭಾವ ಬೀರಿದವರು, ಅಸ್ಪೃಶ್ಯತೆ ನಿವಾರಣೆ ಹೋರಾಟ. ಈ ಮೇಲಿನ ಅಂಶಗಳಿಗೆ ಸಂಬಂಧಿಸಿದ್ದನ್ನ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಈ ವಾಕ್ಯಗಳನ್ನ ಗಮನಿಸ್ರಿ. ಗುಲಾಮಗಿರಿಯ ವಿರೋಧ ಮಾಡಿದವರು ಯಾರು? ಉಚಿತ ಮತ್ತು ಕಡ್ಡಾಯ ಶಿಕ್ಷಣನ್ನ ನೀಡಲೇಬೇಕಂತ ಹೇಳಿದವರು ಯಾರು? ಅಂಬೇಡ್ಕರ್ ಅವರ ಮೇಲೆ ಪ್ರಭಾವ ಬೀರಿದವರು ಯಾರು? ನೆಕ್ಸ್ಟ್ ಅಸ್ಪೃಶ್ಯತೆ ನಿವಾರಣೆ ಹೋರಾಟ ಮಾಡಿದವರು. ಇವು 4 ಪಾಯಿಂಟ್ಗಳಿಗೆ ಸಂಬಂಧಿಸಿದಂತ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಅವ್ರು ಯಾರನ್ನ ಅಂತೇಳಿ ನೀವು ಇಲ್ಲಿ ಗುರುತಿಸ್ಬೇಕು. ಸ್ವಾಮಿ ವಿವೇಕಾನಂದರು, ಆತ್ಮಾರಾಮ್ ಪಾಂಡುರಂಗ, ಜ್ಯೋತಿಬಾ ಫುಲೆ, ದಾದಾಬಾಯಿ ನವರೋಜಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಆ ಜ್ಯೋತಿಬಾ ಫುಲೆ. ಯಾಕಪ್ಪ ಅಂದ್ರ ಒಂದು ವರ್ಡ್ ಮ್ಯಾಗ ನೀವು ಇದನ್ನ ಕಂಡುಹಿಡಿಬಹುದು ಆನ್ಸರ್ಸ್ನ. ಯಾವ ತರ ಅಂದ್ರೆ, ಸರ್ ಅಲ್ಲಿ ಗುಲಾಮಗಿರಿ ಅಂತೇಳಿ ಒಂದು ಪತ್ರಿಕೆಯನ್ನು ಹೊರಡಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಸತ್ಯಶೋಧಕ ಸಮಾಜದಂತ ವ್ಯಕ್ತಿ ಯಾರು? ಈ ಜ್ಯೋತಿಬಾ ಫುಲೆ ಅಂತ ಹೇಳ್ಕೇಳ್ತೀವಿ. ಇವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ಕೇಳ್ತೀವಿ. ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಕೂಡ ಕರಿತೀವಿ. ಅವರ ಉದ್ದೇಶ ಏನಾಗಿತ್ತಪ್ಪ ಅಂದ್ರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಉದ್ದೇಶ ಆಗಿತ್ತು. ಅದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗ್ಲೇಬೇಕಂತ ಹೇಳ್ತಾರು. ಅದಕ್ಕೆ ಸಪೋರ್ಟ್ ಮಾಡಿದಂತ ವ್ಯಕ್ತಿ ಈ ಜ್ಯೋತಿಬಾ ಫುಲೆ. ಹೌದಾ, ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಇವ್ರ ತತ್ವಗಳನ್ನ ಇವರು ಪಾಲನೆ ಮಾಡ್ತಾರೆ. ಅಸ್ಪೃಶ್ಯತೆಗಳನ್ನ ಎಷ್ಟೋ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇದು ಬೇಡ ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾರು ಗಮನಿಸ್ತಾರಪ್ಪ ಅಂದ್ರ ಅಂಬೇಡ್ಕರ್ ಅವರು ಗಮನಿಸ್ತಾರ. ಅದಕ್ಕೋಸ್ಕರ ಅಂಬೇಡ್ಕರ್ನ ಮೇಲೆ ಬಹಳ ಜಾಸ್ತಿ ಪ್ರಭಾವ ಬೀರಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಈ ಜ್ಯೋತಿಬಾ ಫುಲೆ ಅಂತ ಕೇಳ್ತೀವಿ. ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀವಿ. ಯಾರಾದ್ರೂ ನಮ್ಗೆ ಅವರ ತತ್ವಗಳು ಇಂಟ್ರೆಸ್ಟ್ ಆಗಿದ್ವಪ್ಪ ಅಂದ್ರ, ಅವ್ರ ಕಾನ್ಸೆಪ್ಟ್ ಇಂಟ್ರೆಸ್ಟ್ ಆಗಿತ್ತಪ್ಪ ಅಂದ್ರ ನಾವು ಅವ್ರ ಮೇಲೆ ಏನಾಗಿರ್ತೇವಪ್ಪ ಅಂದ್ರ ಅವರ ಚಿಂತನೆಗಳಿಗೆ ಪ್ರಭಾವ ಹೋಗಿ ಮಾರು ಹೋಗ್ತೇವೆ. ಈ ತರ ಪ್ರಶ್ನೆ. ಇನ್ನು ದಾದಾಬಾಯಿ ನವರೋಜಿ ಅಂತ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ಸ್ ಬಂದಾಗ ಹೇಳ್ತೀನಿ. ಭಾರತ ದೇಶದ ರುದ್ರ ಪ್ರತಾಪ ಅಂತ ಕೇಳ್ತೀವಿ. ಅತಿ ಹೆಚ್ಚು ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ಇಲ್ಲಿ ನೋಡ್ಕೊತ ಬಂದಾಗ, ಇದು ನೋಡ್ರಿ ಎಷ್ಟು ಇದು ಪರಿಸರ. ಯಾರಾದ್ರೂ ಪ್ರಬಂಧ ಗಿವನ್ನು ಬರೆಯುವತ್ನಾಗ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೂಡ ಬರಿಬಹುದು. ಏನಿದೆಯಪ್ಪ ಅಂದ್ರ, ಸರಿ ಭೂಮಿ ಎಲ್ಲರ ಅಗತ್ಯತೆಗಳನ್ನ
ಅಗತ್ಯಗಳನ್ನು ಪೂರೈಸಬಲ್ಲದೆ ಹೊರತು ಅವರ ದುರಾಸೆಯನ್ನಲ್ಲ ಅಂತೇಳಿ ಎಷ್ಟು ಚಂದ ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೊಟ್ಟಿದ್ದಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್ ಅಂತ. ಇಲ್ಲಿರುವಂತ ಎಲ್ಲರ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಈ ಭಾರತ ದೇಶ ಉಕ್ಕಿನ ಮನುಷ್ಯ ಅಂತ ಹೇಳ್ತಿರ್ತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಕ್ಟೋಬರ್ 31 ಏಕತಾ ದಿವಸ ಅಂತೇಳಿ ಆಚರಣೆ ಮಾಡಿದ್ವಿ. ಅವತ್ತೊಂದು ಸುಮ್ಮನೆ ಸ್ಯಾಡ್ ಕೂಡ ಹಾಕಿದ್ದೇನೆ ಇವ್ರ ಬಗ್ಗೆ. ಅಷ್ಟೇ ಅಲ್ಲದೆ ಈ ಹೇಳಿಕೆಯನ್ನು ನೋಡಿ ಇದ್ರ ಬರ್ತೀವಿ. ಮೊದಲು ಆನ್ಸರ್ ನೋಡಿದಾಗ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಪರಿಸರ ನಿನ್ನ ಆಸೆಗಳನ್ನು ಈಡೇರಿಸಿದ ಹೊರತು ನಿನ್ನ ದುರಾಸೆಗಳನ್ನಲ್ಲ ಅಂತೇಳಿ ಇದನ್ನ ಪರಿಸರಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಒಂದು ಪ್ರಬಂಧ ಆದ ಬರೆಯುವತ್ತಿನಾಗ ಈ ತರ ಕೊಟೇಶನ್ಸ್ ಗಳನ್ನ ಹಾಕಿ ಬರೀಬೇಕು. ಅವಾಗ ನಿಮ್ಗೆ ಒಂದ್ ಸ್ವಲ್ಪ ಇವೆಲ್ಲ ಏನಾಗ್ತದೆ ಅಂದ್ರೆ ಹೈಲೈಟ್ ಆಗ್ತವೆ. ಸೊ ಎಲ್ಲಾದ್ರೂ ಮಾತಾಡುವಾಗ ಅದು ಇಂಥ ಕೊಟೇಶನ್ಸ್ ಹೇಳಿದಾಗ ಆ ಮಾತಿಗೂ ಒಂದ್ ಏನಾಗ್ತದಪ್ಪ ಅಂದ್ರ ಗ್ರಿಪ್ ಬರ್ತದೆ. ಎಸ್, ಹಾಗಾದ್ರೆ ಇದನ್ನ ಹೇಳಿದವ್ರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳ್ತೀವಿ. ಈಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಬಂದು ಅದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳ್ತಾರೆ. ಹೌದಾ? ಇನ್ನು ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್, ಇಂಡಿಯನ್ ಆರ್ಮಿ, ಈ ತರ ಪ್ರತಿಯೊಂದು ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ಗಳನ್ನ ಅವರು ನೀಡ್ತಾರೆ. ಅಷ್ಟೇ ಅಲ್ಲದೆ ಒಂದೊಂದು ಸಂಘ ಸಂಸ್ಥೆಗಳನ್ನು ಕೂಡ ಇವರೆಲ್ಲ ಕಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ಬ್ರಿಟಿಷ್ ಸಾಮ್ರಾಜ್ಯವನ್ನ ಬಲಪಡಿಸಲು ಡಾಲ್ ಹೌಸಿಯ ಕೈಗೊಂಡ ಅತಿ ಪ್ರಮುಖ ಕ್ರಮ ಏನು ಅಂತ ಪ್ರಶ್ನೆ ಇದೆ. ಇಲ್ಲಿ ಡಾಲ್ ಹೌಸಿ ಬಗ್ಗೆ ನಾವು ಸಾಕಷ್ಟು ಬಾರಿ ಮಾತಾಡಲೇಬೇಕಾಗ್ತದ. ಬ್ರಿಟಿಷರು ಸಾಮ್ರಾಜ್ಯವನ್ನ ನಮ್ಮ ದೇಶದಲ್ಲಿ ಬಲಪಡಿಸ್ಕೋಬೇಕಾಗಿತ್ತಪ್ಪ ಅಂದ್ರ ಡಾಲ್ ಹೌಸಿ ಒಂದು ಕೆಲಸ ಮಾಡ್ತಾನೆ. ಆ ಕೆಲಸನ ಏನಪ್ಪಾ ಅಂದ್ರ ಭಾರತ ದೇಶದಲ್ಲಿ ರೈಲ್ವೆ ಓಡಿಸ್ತಾನೆ. ಹೌದಾ? ಭಾರತ ದೇಶದಲ್ಲಿ ರೈಲ್ವೆ ಓಡಿದವಾಗ ಅದು ಎಲ್ಲಿಂದ ಎಲ್ಲಿ ತನಕ ಓಡ್ತು, ಅದು ಎಷ್ಟು ಕಿಲೋಮೀಟರ್ ಓಡ್ತು ಅನ್ನಕ ಆಲ್ರೆಡಿ ನಾ ಶಾರ್ಟ್ ವಿಡಿಯೋ ಒಳಗಡೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಈತನನ್ನ ರೈಲು ಸಾರಿಗೆ ಪಿತಾಮಹ ಅಂತ ಕೂಡ ಕರಿತೇವೆ. ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಅಂತೇಳಿ ಜಾರಿಗೆ ತಗೊಂಡ್ಬರ್ತಾನೆ 1848ರಲ್ಲಿ. ಅದನ್ನ ಹೇಳುವ ಹೊತ್ತಾಗ ಇವನ್ನೆಲ್ಲ ಕೂಡ ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ಟೆಲಿಗ್ರಾಫ್ಗಳನ್ನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈತ ಪರಿಚಯ ಮಾಡ್ತಾನೆ. ಹೀಗಾಗಿ ನಮ್ಮ ಈ ಬ್ರಿಟಿಷ್ ಸಾಮ್ರಾಜ್ಯ ಏನಾಗ್ತಪ್ಪ ಅಂದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿ ಬೆಳೆಯುತ್ತೆ. ಎಲ್ಲಾ ಪ್ರಶ್ನೆಗಳನ್ನು ಬರ್ತಿರ್ತಿರ್ತವೆ. ಇನ್ನ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ನೋಡ್ಕೊಂಡ್ಬರೋಣ್ರಿ. ಈ ತರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ಕೆಳಗಿನವುಗಳನ್ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸ್ರಿ ಅಂತ ಕೊಡ್ತಾನೆ. ಅಂದ್ರೆ ಇವ್ಕುರ್ನ ಬಿಡ್ರಿ, ಇವ್ಕುರ್ ನಾವು ಬರ್ಕೊಂಡಿದ್ದು ಚೌರಿ ಚೌರ ಘಟನೆ, ಖಿಲಾಫತ್ ಚಳವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸ್ವರಾಜ್ ಪಕ್ಷ ಸ್ಥಾಪನೆ. ಇವು ಕೊಟ್ಟಾಗ ಇವ್ಕುರ್ನ ಕಾಲಾನುಕ್ರಮ ಅಂದ್ರೆ ಸೀರಿಯಲ್ ಆಗಿ ಬರೀರಿ ಅಂತ ಕೊಟ್ಟಾಗ ನೀವು ಹೆಂಗ್ ಬರಿಬೇಕು ಸರ್? ಇದ್ರ ಒಳಗಡೆ ಒಂದಿಷ್ಟಾದ್ರೂ ಇತಿಹಾಸದ ಪ್ರಮುಖ ಡಾಟಾಗಳು ನಾವು ನೆನಪಿಡ್ಲೇಬೇಕು. ಯಾಕಪ್ಪ ಅಂದ್ರೆ ನೆನಪಿಡ್ಲಿಕ್ಕಪ್ಪ ಅಂದ್ರೆ ಇಂಥವು ಪ್ರಶ್ನೆಗಳು ಬಂದಾಗ ಯಾವುದು ಫಸ್ಟ್ ನಡೆದೋದು ಅನ್ನೋದೇ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಯಾವ ತರ ಇತಿಹಾಸನ ನೀವು 3 ಭಾಗದಲ್ಲಿ ಓದಬೇಕಾಗ್ತದ. ಮಧ್ಯಯುಗೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಪ್ರಾಚೀನ ಭಾರತದ ಇತಿಹಾಸ ಅಂತ. ಇವೆಲ್ಲ ನೋಡ್ರಿ ಆಧುನಿಕ ಭಾರತದ ಇತಿಹಾಸ ಒಳಗಡೆ ಕೇಳುವಂತ ಪ್ರಶ್ನೆಗಳು ಯಾವ್ಯಾವ ಘಟನೆಗಳು ಏನೇನು ನಡೆದು ಅಂತ. ಇಲ್ಲಿ ಚೌರಿ ಚೌರ ಘಟನೆ, ಖಿಲಾಫತ್ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸ್ವರಾಜ್ ಪಕ್ಷ ಸ್ಥಾಪನೆ ಅಂತ ನೋಡ್ಕೊತ ಬಂದಾಗ ಇದ್ರ ಒಳಗಡೆ ಫಸ್ಟ್ ನಡೆದಿದ್ದಾವಪ್ಪ ಅಂದ್ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13 ಅಂತ ಹೇಳ್ತಿರ್ತೀವಿ. ಇದನ್ನ ಏನಪ್ಪಾ ಅಂದ್ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಾಗ್ತದಪ್ಪ ಅಂದ್ರ ನಡೀತದೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಳಗಡೆ ಸಾಕಷ್ಟು ಭಾರತದ ಅನೇಕರು ಏನಾಗ್ತಾರಪ್ಪ ಅಂದ್ರ ಒಂದು ಮೈದಾನದಲ್ಲಿ ಸಭೆ ಸೇರಿರ್ತಿರ್ತಾರೆ. ಅಲ್ಲಿ ಸಾಕಷ್ಟು ಸಾವಿಗೀಡಾಗ್ತಾರ. ಇದೊಂದು ಸ್ಟೋರಿ ಇದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತೇಳಿ. ಇದೇ ರೀತಿಯಾಗಿ ನಮ್ಮ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ವಿದುರಾಶ್ವತ್ಥ ಘಟನೆ ಅಂತ ಕೂಡ ತಾವು ನೆನಪಿಟ್ಕೊಡ್ರಿ. ಅದ್ರದ್ದು ಕೂಡ ಒಂದು 1938ರ ಸಂದರ್ಭದಲ್ಲಿ ನಡೀತದೆ. ಇದಾದ ನಂತರ ಖಿಲಾಫತ್ ಚಳುವಳಿ ನಡೀತದೆ. ಅಲ್ಲಿ ಅಲಿ ಸಹೋದರರಂತೆ ಬರ್ತಾರೆ, ಶೌಕತ್ ಅಲಿ ಅಂತೇಳಿ. ಹಾಗಾದ್ರೆ ಆ ಅಲಿ ಸಹೋದರರು ಖಿಲಾಫತ್ ಚಳುವಳಿಗೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರ ಬೆಂಬಲವನ್ನು ನೀಡಿದಂತ ನಮ್ಮ ವ್ಯಕ್ತಿ ಯಾರಪ್ಪ ಅಂದ್ರ ಮಹಾತ್ಮ ಗಾಂಧಿ ಅಂತ ಕೂಡ ನಾವು ನೋಡ್ತೀವಿ. ಇನ್ನು ಅದಾದ ನಂತರ ಮುಂದ ಚೌರಿ ಚೌರ ಘಟನೆ, ಚೌರಿ 1920 ಅಸಹಕಾರ ಚಳುವಳಿಯನ್ನು ನಡೀತಿರ್ತದ. ಯಾವಾಗ ಈ 1922ರಲ್ಲಿ ಚೌರಿ ಚೌರ ಘಟನೆ ನಡೀತದ, 22 ಪೊಲೀಸರನ್ನ ಸಜೀವ ದಹನ ಮಾಡ್ತಾರೆ ಹೋರಾಟಗಾರರು. ಇದನ್ನು ನೋಡಿದಂತ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ಪಡಿತಾರೆ. ಅದಕ್ಕೋಸ್ಕರ ಗಾಂಧೀಜಿಯನ್ನು ಸಾಕಷ್ಟು ಜನ ವಿರೋಧನ ಕೂಡ ಮಾಡ್ತಿರ್ತಾರೆ. ಅವು ಇತಿಹಾಸದಾಗ ಅವು ಏನೇನೋ ಸ್ಟೋರಿಗಳಿರ್ತವೆ, ಅವೇನು ಬೇಡ, ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಆದ್ರೆ ಸಾಕು ನನಗೆ. ಚೌರಿ ಚೌರ ಘಟನೆ 1922ರಾಗ ನಡೀತು. ಓಕೆ, ಮುಗಿತು. ಅಸಹಕಾರ ಚಳವಳಿ 1920ರಾಗ ನಡೀತು. ಖಿಲಾಫತ್ ಚಳವಳಿ ಕೂಡ 1920ರಾಗ ನಡೀತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಾಗ ನಡೀತು. ಮುಂದೆ ಸ್ವರಾಜ್ ಪಕ್ಷ ಸ್ಥಾಪನೆ ಏನಂತಪ್ಪ ಅಂದ್ರೆ ಸ್ವತಂತ್ರವಾಗಿ ಒಂದು ಪಕ್ಷ ಹುಟ್ಕೋತೆ. ಅದೇ ಯಾವತ್ತಪ್ಪ ಅಂದ್ರೆ 1923ರಲ್ಲಿ.
ಇಷ್ಟು ಡಾಟಾ ಗೊತ್ತಿದ್ವು ಅಂದ್ರೆ ಇದರ ಫಸ್ಟ್ ನಡೆದಿದ್ದು ಯಾವುದು ಸಿ ಇರ್ಬೇಕು ಫಸ್ಟಿಗೆ, ಇದಾದ ನಂತರ ಬಿ ಇರಬೇಕು, ಅದಾದ ನಂತರ ಮೇಲೆ ಎ ಇರಬೇಕು, ನೆಕ್ಸ್ಟ್ ಡಿ ಇರಬೇಕು. ಇಷ್ಟು ಇದಿರುವಂಥ ಆಪ್ಷನ್ಸ್ ಎಲ್ಲೆಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದಾಗೈತಿ. ಡಿ ಇದಕ್ಕೆ ಸರಿ ಉತ್ತರ ಆಗ್ತೈತಿ. ಈ ಥರ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ಪ್ರಶ್ನೆಗಳು ಬರ್ತಾವೆ, ನಾವು ಯಾವ ಥರ ಆನ್ಸರ್ಸ್ಗಳು ಮಾಡ್ಬೇಕಂತೇಳಿ ನಮ್ಮ ಒಂದು 10 ನಿಮಿಷ 15 ನಿಮಿಷ ಒಳಗಡೆ ಒಂದಿಷ್ಟು ಮಾಹಿತಿಗಳನ್ನ ಹೇಳ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೀನಿ. ಬೇರೆ ಬೇರೆ ವಿಷಯಗಳನ್ನು ಕೂಡ ಮಾಡ್ತಿರ್ತೀನಿ. ಧನ್ಯವಾದಗಳು.